ಹಾಯ್ ವೆಲ್ಕಮ್ ಟು ಮೈ ಬರ್ಡೇ ವ್ಲಾಗ್. ಇದ್ದ ತಕ್ಷಣ ಎಲ್ಲಾದರೂ ಆಚೆ ಹೋಗಬೇಕು ಅಂತ ಪಕ್ಕ ಡಿಸೈಡ್ ಮಾಡ್ಕೊಬಿಟ್ಟಿದ್ವಿ. ಸೊ ನಿಯರ್ ಬೈ ಪ್ಲೇಸಸ್ ಇರಬೇಕು, ಟ್ರಾಫಿಕ್ ಇರಬಾರ್ದು ಅಂತ ಮುತ್ಯಾಲ ಮುಡುವ ಫಾಲ್ಸ್ನ ಡಿಸೈಡ್ ಮಾಡ್ಕೊಂಡು ಅಲ್ಲಿಗೆ ಹೋದ ತಕ್ಷಣ ಒಂದು ಪುಟ್ಟು ಕೋತಿ ಮರಿ ಕಾಣಿಸ್ತು. ನಮ್ಮ ಪಾಪು ಅಂತೂ ಫುಲ್ ಖುಷಿಯಾಗಿ ಹೋಗಿದ್ಲು ಅದನ್ನು ನೋಡಿ. ಹಾಗೆ ಓಡಾಡ್ಕೊಂಡು ಇನ್ನೇನು ಫಾಲ್ಸಿಗೆ ಕೆಳಗೆ ಇಳಿಬೇಕು. ಬಟ್ ಇವಳಂತೂ ತುಂಬ ತರಲೆ, ಅವಳು ಹತ್ಕೊಂಡು ಇಳಿಯೋದು ಹತ್ತೋದು ದೊಡ್ಡ ಕಷ್ಟ ನಮಗಂತೂ. ನಾವು ಇಳಿಯೋದೇ ಕಷ್ಟ, ಅದರಲ್ಲಿ ಅವಳನ್ನೂ ಎತ್ಕೊಂಡು ಇಳಿಯೋದು ಇನ್ನೂ ಕಷ್ಟ ಆಗೋಯಿತು. ಫಾಲ್ಸ್ ನೋಡಿ ಅಂತೂ ಫುಲ್ ಬೇಜಾರಾಗೋಯ್ತು. ನೀರೇ ಇಲ್ಲ, ಸುಮ್ಮನೆ ಬಂದ್ವಿ ಅನಿಸ್ಬಿಡ್ತು. ಆದರೂ ಅದರಲ್ಲೇ ಆಟ ಆಡ್ಕೊಂಡು ಮತ್ತೆ ವಾಪಸ್ ಹೋದ್ವಿ. ಇಲ್ಲಿ ನೋಡಿ ಎಷ್ಟು ತರಲೆ ಅಂತ ಹಿಂಗೆ ಗೊತ್ತಾಗತ್ತೆ. ನಿಲ್ಲಲ್ಲ, ಕೂರಲ್ಲ, ಏನೂ ಮಾಡಲ್ಲ. ಆ್ಯಂಡ್ ಅಲ್ಲೇ ಬೋಟಿಂಗ್ ಇತ್ತು. ಬೋಟಿಂಗ್ ಮುಂಚೆ ಪಾರ್ಕಿಗೆ ಹೋಗ್ಬಿಡೋಣ ಅಂದ್ಕೊಂಡು ನಮ್ಮ ಪಾಪನ ಫುಲ್ ಎಲ್ಲದರಲ್ಲೂ ಒಂದೊಂದು ಸ್ವಲ್ಪ ಹೊತ್ತು ಆಟ ಆಡ್ಸ್ಕೊಂಡು ಬಂದ್ವಿ. ಫಸ್ಟ್ ಅವಳು ಹೋದ ತಕ್ಷಣ ಜಾರಮನೆಗೆ ಹತ್ತದು ಎಲ್ಲೋದ್ರೂ. ಎಲ್ಲ ಬೋರಿಂಗ್, ಯಾವುದು ಆಟ ಆಡಿದ್ರು 5-5 ನಿಮಿಷ 2-2 ಸೆಕೆಂಡಿಗೆ ಸಾಕು ಅಂದ್ಬಿಡ್ತಾಳೆ. ಫುಲ್ ಎಂಜಾಯ್ ಅಂತೂ ಮಾಡ್ತಿದ್ದಾಳೆ. ಔಟಿಂಗ್ ಅವಳಿಗೆ ನನಗೆ ಗೊತ್ತಿಲ್ಲ, ಎಂಜಾಯ್ ಮಾಡ್ತಿರೋದಂತೂ ಅವಳೇ. There's not much to do when all I can is think. ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ, ಕ್ಲೀನಾಗಿದೆ, ಆಟ ಆಡೋಕ್ಕೂ ಚೆನ್ನಾಗಿದೆ. ಓನ್ಲಿ ದ ಥಿಂಗ್ ಇಸ್ ಫಾಲ್ಸ್ನಲ್ಲಿ ನೀರಿಲ್ಲ. ಆಟ ಆಡಿದ್ದೆಲ್ಲ ಮುಗೀತು. ನೆಕ್ಸ್ಟ್ ಬೋಟಿಂಗಿಗೆ ಅಂತ ಬಂದ್ವಿ. ಆದರೆ ಬೋಟಿಂಗಿಗೆ ಹೇಗೆ ಹೋಗೋದು ಅಂತ ಯೋಚನೆ ಮಾಡೋಕ್ಕಂತೂ ನಿಯರ್ಲಿ 15 ಮಿನಿಟ್ಸ್ ತೊಗೊಂಡೋಗ್ತೀವಿ, ಹೋಗೋದಾ ಬೇಡವಾ ಅಂತ. ಯಾಕಂದರೆ ಇಲ್ಲಿ ತುಂಬ ತರಲೆ ಬೇರೆ. ಬೋಟಿಂಗೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಅಂತ ಸುಮಾರು ಹೊತ್ತು ಹುಡ್ಕಾಡಿದ್ವಿ. ಮಳೆ ಬೇರೆ ಬರ್ತಾಯಿತ್ತು. ಆದರೂ ಎಲ್ಲ ಒಂದು ಕಡೆ ಮುದ್ದೆ ಬಿರಿಯಾನಿ ತಿನ್ಕೊಂಡು ವಾಪಸ್ ಮನೆಗೆ ಪಟ್ ಅಂತ ಬಂದುಬಿಟ್ವಿ. 6 o'clock ಆಗೋಗಿತ್ತು ಮನೆಗೆ ರೀಚ್ ಆಗೋದಕ್ಕೆ. ಅಪ್ಪ ನೈಟ್ ಡಿನ್ನರ್ ಪ್ಲ್ಯಾನ್ ಮಾಡಿದರು. ಎಲ್ಲರೂ ಫ್ಯಾಮಿಲಿ ಸಮೇತ ರಾಯಲ್ ಡೈನ್ ರೆಸ್ಟೋರೆಂಟ್ಗೆ ಹೋಗಿ ಅಲ್ಲೇ ಕೇಕ್ ಕಟ್ ಮಾಡಿಬಿಟ್ಟು ಅಲ್ಲೇ ಊಟ ಎಲ್ಲ ಮಾಡ್ಕೊಂಡು ಫುಲ್ ಎಂಜಾಯ್ ಮಾಡಿದ್ವಿ. ಎಲ್ಲ ಎಂಜಾಯ್ ಮಾಡ್ಕೊಂಡು ಮನೆಗೆ ಬರೋಷ್ಟರಲ್ಲಿ 11:30 ಆಗೋಗಿತ್ತು. ಬಟ್ ದ ಡೇ ವಾಸ್ ವೆರಿ ಕೂಲ್. ಐ ಲವ್